ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದರು. 10,000 ಗೌರವಧನ ನೀಡಬೇಕು. ಆಶಾ ಸುಗಮಕಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರೆಸಿ, ನಗರ ಆಶಾಳಿಗೆ 2,000 ಗೌರವಧನ್ ಹೆಚ್ಚಳ ಮಾಡಿ ಹೀಗೆ ಹಲವು ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ವಿಜಯಪುರ ನಗರದಲ್ಲಿ ಆಶಾ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಆಶಾ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದು, ಧರಣಿ ಸ್ಥಳಕ್ಕೆ ಮಾಜಿ ಸಚಿವ ಬೆಳ್ಳುಬ್ಬಿ ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ, ಇಂದು ಆಶಾ ಕಾರ್ಯಕರ್ತೆಯರಿಗೆ ಕೊಡುವ ಸಂಬಳ ಯಾವುದಕ್ಕೂ ಸಾಕಾಗಲ್ಲ. ಗ್ಯಾರಂಟಿ ಯೋಜನೆ ಎಲ್ಲರಿಗೂ ಕೊಡುತ್ತಾರೆ, ಆದರೆ ಇಂದು ಎಲ್ಲ ತರಹದ ಕೆಲಸ ಮಾಡುವ ಆಶಾಗಳಿಗೆ ಮಾತ್ರ ಸರಿಯಾಗಿ ಸಂಬಳ ಬರುತ್ತಿಲ್ಲ. ಇಂದು ಹೊಲದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ದಿನಕ್ಕೆ ಕಡಿಮೆ ಎಂದರೂ 600 ಕೊಡುತ್ತಾರೆ, ಆದರೆ ಆಶಾಗಳಿಗೆ ಮಾತ್ರ ತಿಂಗಳಿಗೆ 6-7 ಸಾವಿರ. ಇಷ್ಟರಲ್ಲಿ ಜೀವನ ನಡೆಸುವುದು ಹೇಗೆ ಎಂದು ಆಕ್ರೋಶ ಹೊರಹಾಕಿದರು. ಇದು ಯಾರಿಗೆ ಕೊಟ್ಟು ಮಾತದು? ನಿಮ್ಮ ತಾಯಂದ್ರಿಗೆ ಕೊಟ್ಟು ಮಾತ, ನಿಮ್ಮ ತಂಗಿ ಕೊಟ್ಟು ಮಾತ, ನಿಮ್ಮ ಅಕ್ಕ ಕೊಟ್ಟು ಮಾತ, ನಿಮ್ಮ ಹೊರತು ತಾಯಿ ಕೊಟ್ಟು ಮಾತ. ಇದನ್ನು ನೀವು ಮರಿತೀರ ಅಂತ ಹೇಳಿದ್ರೆ ಯಾವ್ದು ಏನು ಮತ್ತೆ ಸಾಧನೆ ಮಾಡೋದ್ರಲ್ಲಿ ನೀವು ಗ್ಯಾರಂಟಿ ಕೊಡ್ರೆ ಪ್ರಶ್ನೆ ಇಲ್ಲ. ಗ್ಯಾರಂಟಿ ದುಡಿದವರು ಸಿಗತೈತಿ, ದುಡ್ಲಾರ್ದವ್ರು ಸಿಗತೈತೆ. ಅದು ನಿಜವಾಗ್ಲೂ ಕೂಡ ಒಂದು ಆರೋಗ್ಯ ಇರ್ಬೋದು, ಹೆಣ್ಣು ಮಕ್ಕಳ ಬಾಣೆತನ ಇರ್ಬೋದು. ಬಾಣೆತನ ಅಂತೂ ಬಹಳ ಡೇಂಜರಸ್, ಅದು ಗೊತ್ತಿರಲಿ ನಿಮಗೆಲ್ಲ. ಇವತ್ತಿನ ಕಾಲದ ಸಿಜನ್ ಹಾಕತ್ತೇವಲ್ಲ ದವಾಖಾನೆಗೆ ಹೋದ್ರೆ. ಆದ್ರೆ ಆಶಾ ಕಾರ್ಯಕರ್ತರು ನೀವೆಲ್ಲ ಅಲ್ಪ ಸ್ವಲ್ಪ ಜ್ಞಾನವನ್ನು ಪಡ್ಕೊಂಡು ಕೆಲವು ಒಳ್ಳೆ ಕೇಳ್ತು, ನಾನು ಆಶಾ ಕಾರ್ಯಕರ್ತರು ಬಂದು ಸುಳಿದ ಬಾಣೆತನ ಅಂತ ಹೇಳಕತ್ತಾರ. ಅವ್ರು ಇದಕ್ಕಿಂತ ಹೆಚ್ಚು ಒಳ್ಳೆ ಕಾಯಕ ಏನ್ ಮಾಡ್ಬೇಕು ಹೇಳ್ರಿ? ಒಬ್ಬ ಬಾಣೆತನ ಆಗ್ತಕ್ಕಂಥ ಹೆಣ್ಮಕ್ಳು ಜೀವ ಉಳಿಸ್ಬಿಟ್ರೆ ಸುಳಿದ ಬಾಣೆತನ ಆತಂದ್ರ ಅದಕ್ಕೆ ದೊಡ್ಡ ಕೆಲಸ ಮಾಡುವಂತದ್ದೇನು ಜಗತ್ತಾಗ ಇಲ್ಲ ಅಂತ ತಿಳ್ಕೊತಿದ್ದಾರೆ. ಇದೆಲ್ಲ ಮಾಡಿ ಕೊಡುವಂತ ಪಗಾರ ಎಷ್ಟು ತಿಂಗಳಿಗೆ 6ರಿಂದ 7 ಸಾವಿರ ಒಳಗ. 5 ಸಾವಿರ ನೋಡ್ರಿ ಏನ್ ಮಾಡುದು? ತಿಂಗಳಿಗೆ 30 ದಿವಸ 5 ಸಾವಿರದ ಏನು? ನಮ್ಮೂರಾಗ ಉಳಿಗಡ್ಡೆ ಹಚ್ಚಾಕ ಒಂದ್ ದಿವಸಕ್ಕೆ 1,000 ರೂಪಾಯಿ ತಗೋತಾರೆ ಹೆಣ್ಮಕ್ಳು. ಅಂದ್ರೆ ತಿಂಗಳಿಗೆ 30,000 40 ರೂಪಾಯಿ ಉಳಿಗಡ್ಡೆ ಹಚ್ಚಿ ಕಳಿಸ್ತಾರ ಅವ್ರು. ಇನ್ನು ಉಳಿಗಡ್ಡೆ ಹತ್ತವ್ರು ಕೈಯಾಗಿದ್ದವ್ರು ಕನಿಷ್ಠ ಒಂದು 500-600 ಪಗಾರ ತಗೋತಾರ. ಅಂದ್ರೆ ತಿಂಗಳಿಗೆ 15,000 ಅವ್ರಿಗೆ ಕೊಡ್ತಾರೆ. ಕೈಯಾಗಿದ್ದವ್ರಿಗೆ ಇದನ್ನ ಹೇಳುವಂತದ್ದು. ಗಂಡ್ಮಕ್ಳು 3 ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಪ್ರಮುಖವಾದಂತ ಆಶಾ ಕಾರ್ಯಕರ್ತರ 10,000 ಕನಿಷ್ಠ ವೇತನ ಬೇಕು, ನಿರ್ದಿಷ್ಟ ವೇತನ ನಮಗ್ ಬೇಕು ಅಂತಕ್ಕಂತ ನ್ಯಾಯಯುತವಾದಂತ ಬೇಡಿಕೆ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಅಹೋರಾತ್ರಿ ಧರಣಿಗಿಳಿದಿದ್ದೀರಿ. ಇದು ಅತ್ಯಂತ ನ್ಯಾಯಯುತವಾದಂತ ಹೋರಾಟ. ಈ ಹೋರಾಟಕ್ಕೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವಿಜಯಪುರ ಜಿಲ್ಲಾ ಸಮಿತಿಯ ಪರವಾಗಿ ತಮಗೆಲ್ಲ ಕೂಡ ಕ್ರಾಂತಿಕಾರಿಗಳ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ನಿನ್ನೆ ಕೂಡ ನಿಮ್ಮ ಹೋರಾಟದಲ್ಲಿದ್ದೆ. ಸುಮಾರು ಜನ ಆಶಾ ಕಾರ್ಯಕರ್ತರು ಮಳೆಯಲ್ಲಿ ದೂರದ ಹಳ್ಳಿಗಳಿಂದ ಇಂಥ ಒಂದು ನಿಮಗೆ ಅನ್ಯಾಯ ಆಗ್ಯದ, ನಮ್ಮ ನ್ಯಾಯಯುತವಾದಂತ ಬೇಡಿಕೆ 10,000 ಈಡೇರಬೇಕು ಮತ್ತು ಇನ್ನೊಂದು ಕಡೆ ಮೌಲ್ಯಮಾಪನ ಮಾಡ್ತಾ ಇದ್ದಾರ. ಯಾಕಂದ್ರೆ ಆಶಯ ಸಾಫ್ಟ್ ಅನ್ನೋದೇ ನಿಮಗೆ ಸರಿ ಇಲ್ಲ. ಆಶಯ ಸಾಫ್ಟ್ ದಾಖಲಾತಿ ಇವತ್ತು ನೆಟ್ವರ್ಕ್ ಸಮಸ್ಯೆಗಳಿರೋದ್ರಿಂದ ನೀವು ಅದನ್ನ ಆ ಒಂದು
ಆಸೆ ಸಾಫ್ಟ್ ಇಟ್ಕೊಂಡು ನಿಮ್ಮ ಮೌಲ್ಯ ಮಾಡಿ ನಿಮ್ಮನ್ನ ಆಶಾ ಸ್ಥಾನದಿಂದ ಕೆಳಗಿಳಿಸಕ್ ಮಾಡ್ತಾ ಇದ್ದಾರ, ತೆಗೆದು ಹಾಕ್ತಾ ಇದ್ದಾರ. ಆ ಬೇಡಿಕೆ ಕೂಡ ಸರಿಯಾದಂತದಿಲ್ಲ. ಇವತ್ತು ಇನ್ನೊಂದು ಬೇಡಿಕೆ ಕೂಡ ನೀವು ನ್ಯಾಯವಾಗಿ ಇಟ್ಕೊಂಡಿದ್ದೀರಿ. ನೀವು ಆಶಾ ವೃತ್ತಿಯಿಂದ ನಿವೃತ್ತಿ ಹೊಂದಿದ ತಕ್ಷಣ ಕೂಡ ನಿಮಗೆ ಇಡಗಂಟು ಕೊಡಬೇಕು. ಸುಮಾರು ಇದರಲ್ಲಿ ನೀವು ಮೊದಲಿಂದ ಕೂಡ ಆಶಾ ಕಾರ್ಯಕರ್ತರಾಗಿ ಹೋರಾಟ ಕಾರ್ಯನಿರ್ವಹಿಸ್ತಿದ್ದೀರಿ. 17 ವರ್ಷಗಳಿಂದ ಈ ಒಂದು ಹೋರಾಟದಲ್ಲಿ ಕಾರ್ಯನಿರತರಾಗಿದ್ದೀರಿ. ನೀವು ನಿಮ್ಮ ಆಶಾ ಕೆಲಸದಲ್ಲಿ ಮುಂದುವರೆದಿದ್ದೀರಿ. ಬಟ್ ನಿಮಗ ನಿವೃತ್ತಿ ಆದಿಂದ ನಿಮ್ಮದೇ ಆದಂತ ಒಂದು ಇಲಾಖೆಯಿಂದ ಸೇವೆ ಸಲ್ಲಿಸಿ ಹೊರಗೆ ಬಂದಾಗ ನಿಮಗೆ ಇಡಗಂಟು ಕೊಡಬೇಕಾಗಿದ್ದು ಕೂಡ ನ್ಯಾಯಯುತದಂತ ಬೇಡಿಕೆ. ಸೊ ಕೊಡ್ಲಿಲ್ಲ. ಅದೇ ಬಿಸಿ ಊಟದವ್ರಿಗೆ ಮತ್ತೆ ಅಂಗನವಾಡಿಯವ್ರಿಗೆ 1,000 ರೂಪಾಯಿ ವೇತನ ಇದು ನಿಗದಿ ಮಾಡ್ಯಾರ. ಅವ್ರ ಜೊತೆ ನಮಗೂ 1,000 ರೂಪಾಯಿ ಮಾಡಿದ್ರು, ಆಗ ಅದನ್ನ ಬಿಡುಗಡೆ ಮಾಡಿಲ್ಲ. ಯಾಕಂದ್ರೆ ಅವ್ರ ಅಂಗನವಾಡಿಯವ್ರಿಗೆ ಬಿಸಿ ಊಟದವ್ರ ಜೊತೆ ನಮಗೂ ಮಾಡ್ಬೇಕಿತ್ತಲ್ಲ, ಮಾಡಿಲ್ಲ. ಯಾಕಂದ್ರೆ ಈಗ ಎಲ್ಲ ನೀವು ಆಶಾ ಕಟ್ಟ 10,000 ರೂಪಾಯಿ ವೇತನ ಗಳಿಸ್ತೀನಿ ಅಂತ ಹೇಳಿ 4ನೇತೆ ಇದ್ದಿತ್ತೆ ಅದನ್ನು ತೆಗಿತಾರ. ಮತ್ತೆ ಕೇಳಿದ್ರು 4ನೇತೆ ಇದ್ದಿದ್ದಂತೆ ನಮ್ಗೆ ಕೇಳಿಲ್ಲ. ಈ ಮುಂದೆ ನಮ್ಮ ಆಶಾಗಳು 4ನೇತೆ ಇದ್ದಿದ್ದೆ ಕಲ್ತ 60 ವಯಸ್ಸು ಆದ್ಮೇಲೆ ಅವ್ರು ತೆಗಿಲಿ. ಮುಂದೆ ಡಿಗ್ರಿ ಎಲ್ಲ ತಗೊಳ್ಳಿ, ಡಾಕ್ಟರ್ BSc ಕಲ್ತವ್ರು ತಗೊಳ್ಳಿ, ಯಾರು ಬೇಕಾದವ್ರು ತಗೊಳ್ಳಿ. ಮತ್ತೆ ಆಶಾಗಳು 4ನೇತೆ ಇದ್ದಿದ್ದೆ ಇದ್ದವ್ರು ನೀವು ಆಶಾಗಳು 4ನೇತೆ ಕಲ್ತಿದ್ದು ಬೇಡ ಅಂದಾರ ನಾನು ಅಂದಿಲ್ಲ. ಬರೀ ಆಶಾ ಬರೀವಾ 2 ತಾಸು ಕೆಲಸ ಮಾಡಿ ಉಳ್ಕೋದೆಲ್ಲ ನಿಮ್ಮ ಮನೆಯಾಗ ಇದ್ದ. ಈಗ 2 ತಾಸು ನಮ್ಮ ಮನೆಯಾಗ ಇರ್ತೀವಿ, 2 ತಾಸು ಕೆಲಸ ಮಾಡ್ತೀವಿ. ಯಾರು ಅದನ್ನ ಕೇಳ್ತಾರ? ನಮ್ದು ಯಾರು ಗಂಡ್ರು ಮಕ್ಕಳು ನಮ್ಗೆ ಯಾರಿಲ್ಲ. ಗಂಡ್ರು ಮಕ್ಕಳು ಇದ್ರು 8 ತಾಸು ಅವ್ರ ಮೇಲೆ ಇರ್ತೀವಿ. ನಮ್ದೇನು ಸಂಸಾರ ಯಾವ್ದಾಗೈತಿ? ನಮ್ ದವಾಖಾನೆ ಸಂಸಾರ ಆಗೈತಿ. ಮತ್ತೆ ನಮ್ಮ ಮನೆ ಏನಾಗೈತಿ? ಕೆಲಸ ಮಾಡೋದಾಗೈತಿ. ಅದ್ ಯಾರು ವಿಚಾರಿಸ್ತಾರ? ಇವ್ರು ಮತ್ತೆ ಏನ್ ಮಾಡ್ಬೇಕು? ಆಶೆ ಒಳಗಾಗಬೇಕು. ಏನು ಕಬೇಡ ಹಾಕಿದ್ರಿಂದ ಆತತಿ, ನಂದೇನು ಆತತಿ ಅಂತ ಕೇಳ್ತೀರಿ. ಎಲ್ಲರೂ ಒಂದಾರಿ. ಹೋದ್ರ ಎಲ್ಲರೂ ಕೂಡ ಹೋಗೋದು, ಇದ್ರ ಎಲ್ಲರೂ ಕೂಡ ಇರೋದು. ಇಲ್ಲಿ 5ನೇತೆ ಕಲ್ತವ್ರು ಅಲ್ಲೇ ಇರೋನು, 2nd ಕಲ್ತವ್ರು ಅಲ್ಲೇ ಇರೋನು. ಎಲ್ಲ ಆಶಾ ಮನೆ ಕುಂಡ್ರು ಕೆಲಸಕ್ಕೆಲ್ಲ ಕೂಡ ಮಾಡೋದು. ನೀವು ಬೇಕಾದ್ರೆ ಅಯ್ಯ ನಾನು ತೆಗಿತಾರ ತೆಗೆದ್ಲು ಅದು ಹಂಗೆ ಮಾತಾಡ್ಬಾರ್ದು. ಎಲ್ಲರೂ ಒಂದೇ ಇರ್ಬೇಕು. ಯಾಕಂದ್ರೆ ನೀವು ನಮ್ ಕೂಡ ಕೂಡಿ ಕೆಲಸ ಮಾಡಿರೋದು. ನೀನು ಅಭ್ಯರ್ಥಿದಾಗ ನಮ್ಗೆ ಎಷ್ಟು ಗೊತ್ತೇನು? ಹಂಗಾದ್ರೆ ನೀವು ಆಶಾ ಒಂದಾರಿ. ಯಾಕಂದ್ರೆ ಬರ್ಲಕ್ಕೆ ಏನಾದ್ರು ನಿಮ್ಗೆ ಹೋರಾಟಕ್ಕೆ ಬರ್ಬೇಕು. ನಮ್ಗೆ ಯೂನಿಯನ್ ಐತಿ, ಯೂನಿಯನ್ದವ್ರದಿಂದ ನಾವು ಬೇಕಾದ್ ಮಾಡ್ಕೊಂಡಿವ್. ನಾ ಅದೇ ಫಸ್ಟ್ ಟೈಮ್ ಆಶಾ ಆಗಿ ಬಂದಿದ್ದೆ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿದ್ರು. ನಾ ಫಸ್ಟ್ ಮುಂದೆ ಹೋರಾಟ ಬರ್ಬೇಕಂದ 3,500 ರೂಪಾಯಿ ಮಾಡ್ಕೊಂಡ ಬೆಂಗಳೂರಿಂದ ನಾವು ಇಲ್ಲಿ ಹೊರನೋಡಕ್ ಬಂದೀವಿ. ನೀನು ಯೂನಿಯನ್ ಬೆಟ್ಟ ಈ ಸಲ 2,000 ಮಾಡ್ತೀನಿ, ಮುಂದಿನ 20 ಮಾಡ್ಕೊಂಡೇ ಗ್ಯಾರಂಟಿ ನಮ್ಮಲ್ಲಿ. ಅದರಿಂದ ಆಶಾ ಒಂದಾದ್ರೆ ಮೊದಲು ಆಶಾ ಒಂದಾದ್ರೆ ಬೇಕಾದ್ ಮಾಡ್ಬೋದು. ನಾವು ಮನೆ ನಮ್ ಬೇಕಾದ್ರೆ ಹೊರಗೆ ಮಾಡ್ತಾ ಬೇಕಾದಿರ್ಲಿ. ನಮ್ ಕೆಲಸನೇ ಮಾಡಿ ತೋರಿಸ್ಬೇಕು. ಹೇಳ್ರಿ ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಮ್ಮ ಕಂಟಿ. ಒಂದು ಅಭೂತಪೂರ್ವ ಪ್ರತಿಭಟನೆಯನ್ನ ಮಹಿಳೆಯರು ಬೀದಿ ಮೇಲಿದ್ದು ಅತ್ಯಂತ ಯಶಸ್ವಿ ಹೋರಾಟನ ಕಟ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಒಬ್ರು ಬಂದು ಸೌಜನ್ಯಕ್ಕಾದ್ರೂ ಒಂದು ಮನವಿ ಪತ್ರನ ಸ್ವೀಕರಿಸಿಲ್ಲ. ಇದು ಅತ್ಯಂತ ಮಹಿಳಾ ವಿರೋಧಿ ಸರ್ಕಾರ, ಆಶಾ ಕಾರ್ಯಕರ್ತರ ವಿರೋಧ ಸರ್ಕಾರ ಅಂತೇಳಿ ನಾವು ಸಂಘಟನೆಯಿಂದ ತೀವ್ರವಾಗಿ ವಿರೋಧಿಸ್ತೇವೆ. ಸಮಸ್ತ ಆಶಾ ಕಾರ್ಯಕರ್ತರೇ ಪ್ರತಿಭಟನೆ, ಚಳವಳಿ, ಹೋರಾಟ ಪ್ರತಿಯೊಬ್ಬರ ಹಕ್ಕು. ಕಳೆದ ಜನವರಿ ತಿಂಗಳಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ 40,000 ಆಶಾ ಕಾರ್ಯಕರ್ತರು ಅಹೋರಾತ್ರಿ ಪ್ರತಿಭಟನಾ ಧರಣಿ ಪ್ರಾರಂಭಿಸಿದಾಗ ಸ್ವತಃ ಈ ನಾಡಿನ ಮುಖ್ಯಮಂತ್ರಿ ಅವರು ಅಧಿಕಾರಿಗಳ ಜೊತೆ ಸಭೆ ಮಾಡಿ ನಮ್ಮ ಮಾರ್ಚ್ ಬಜೆಟ್ ಆದ್ಮೇಲೆ ಏಪ್ರಿಲ್ 1ರಿಂದ ನಿಮಗೆ 10,000 ಗೌರವಧನವನ್ನ ಕೊಟ್ಟೇ ಕೊಡ್ತೇವೆ, ನೋಡ್ದಂಗೆ ನಡೀತೇವೆ ಅಂತೇಳಿ ಬಹಳ ದೊಡ್ಡ ಭಾಷಣ ಮಾಡಿದ್ರು, ಆಶ್ವಾಸನೆ ಕೊಟ್ಟಿದ್ರು. ಇವತ್ತು ಆಗಸ್ಟ್ ತಿಂಗಳ ಇಲ್ಲಿವರೆಗೂ ಒಂದೇ ₹1 ಕೊಟ್ಟಿಲ್ಲ, ಗೌರವಧನ ಹೆಚ್ಚಳ ಮಾಡಿಲ್ಲ. ಇಂಥ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರದ ವಿರುದ್ಧ ಬಹಳ ಅಭೂತಪೂರ್ವ ಈ ಅಹೋರಾತ್ರಿ ಹೋರಾಟನ ಮುಂದುವರಿಸ್ತೇವೆ. ಈ ಪ್ರತಿಭಟನಾ ಧರಣಿಯನ್ನು ಉದ್ದೇಶಿಸಿ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಬಿಜಾಪುರ ಜಿಲ್ಲಾ ಕಾರ್ಯದರ್ಶಿಗಳಂತ ಶಿವಬಾಳಮ್ಮ ಅವರು ಮಾತಾಡಬೇಕು ಅಂತೇಳಿ ಆಶಾ ಸಂಘಟನಾ ಪರವಾಗಿ ಕೇಳ್ಕೊತಾರೆ.